ಪಾದೂರು ಉಳಿಸಿ ಹೋರಾಟ ಸಮಿತಿಯ ವಿರುದ್ಧ ಮಾಡಿದ ಅಪವಾದ ಆರೋಪಗಳು ಆಧಾರರಹಿತ ಮತ್ತು ರಾಜಕೀಯ ಪ್ರೇರಿತ ಎಂದು ಪಾದೂರು ಉಳಿಸಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶರ್ಫುದ್ದೀನ್ ಶೇಖ್ ಅವರು ಹೇಳಿದರು. ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಾದೂರಿನಲ್ಲಿರುವ ಭೂಗತ ತೈಲಾಗಾರದ 2ನೇ ಹಂತದ ವಿಸ್ತರಣೆ ಮತ್ತು ಗುತ್ತಿಗೆ ವಹಿಸಿಕೊಂಡಿರುವ ಮೇಘಾ ಎಂಜಿನಿಯರಿಂಗ್ ಕಂಪನಿಯ ವಿರುದ್ಧ ಪಾದೂರು ಉಳಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆದಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮತ್ತು ಸಮಿತಿಯ ಪ್ರಮುಖರ ವಿರುದ್ಧ ಮಜೂರು ಗ್ರಾಮ ಪಂಚಾಯತ್ ಬಿಜೆಪಿ ಬೆಂಬಲಿತ ಮಾಜಿ ಸದಸ್ಯರು ಮಾಡಿರುವ ಆರೋಪಗಳು ಆಧಾರರಹಿತ ಮತ್ತು ರಾಜಕೀಯ ಪ್ರೇರಿತ ಎಂದು ಹೇಳಿದರು. ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು ಬಹುಶಃ ರಾಜಕೀಯಕ್ಕೆ ಬಂದಾಗ ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದಂತಹ ಯಾರಿದ್ದಾರೆ ಅವರು ಯಾರು ಹುಟ್ಟಿರಲಿಕ್ಕೆ ಇಲ್ಲ. ಒಬ್ಬ 3 ಬಾರಿ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಈ ರಾಜ್ಯದ ಒಬ್ಬ ಶುದ್ಧ ಹಸ್ತ ಒಬ್ಬ ರಾಜಕಾರಣಿ. ಅವರ ಬಗ್ಗೆ ಮಾತಾಡಲಿಕ್ಕೆ ಇವರು ಸಮರ್ಥರಲ್ಲ. ಇನ್ನು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಪಾದೂರು ಭಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಅವರು ಹೋರಾಟದಲ್ಲಿ ಭಾಗವಹಿಸಂತ ಹೇಳ್ತಿದ್ದಾರೆ. ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದಂತಹ ಪ್ರಸಾದ್ ಶೆಟ್ಟಿ ಅವರು ಕಳೆದ ಒಂದು 8 ವರ್ಷಗಳಿಂದ ಅವ್ರ ಮನೆಗೆ ಹೋಗಲಿಕ್ಕೆ ರಸ್ತೆನೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ ಶೆಟ್ಟಿ ಜೊತೆಗೆ ನಮ್ಮ ಪ್ರಸಾದ್ ಅವರು ವಿನಯ್ ಕುಮಾರ್ ಸೊರಕೆ ಅವರಿಗೆ ಒಂದು ರಸ್ತೆ ಸಲುವಾಗಿ ಎಷ್ಟು ಬಾರಿ ಹೋಗಿದ್ದಾರೆ ಅಂತ ತಮ್ಮ ಮೂಲಕ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಅವ್ರಿಗೆ ಮನೆ ಹೋಗ್ಲಿಕ್ಕೆ ಡಾಂಬರ್ ರಸ್ತೆನೇ ಇರಲಿಲ್ಲ, ಕಾಂಕ್ರೀಟ್ ರಸ್ತೆನೇ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ಮನೆ ಹೋಗಿ ಅವರ ಶಿಫಾರಸಿನ ಮೇರೆಗೆ 5 ಕೋಟಿಯ ಒಂದು ಬ್ರಿಡ್ಜ್ ಮಾಡಿ ರಸ್ತೆ ಮಾಡಿಕೊಟ್ಟದ್ದು ವಿನಯ್ ಕುಮಾರ್ ಸೊರಕೆ ಅವರು. ಅದೇ ರೀತಿ ಪಾದೂರು ಭಾಗದಲ್ಲಿ ಎಲ್ಲ ರಸ್ತೆಗಳು ಮಜೂರಿನ ಮುಖ್ಯ ರಸ್ತೆ ಅಗಲೀಕರಣ ಮಾಡಿದ್ದು ಸಹ ವಿನಯ್ ಕುಮಾರ್ ಸೊರಕೆ ಅವರು. ಸಂತೋಷ್ ಪೂಜಾರಿ ಬೈರಂಪಳ್ಳಿಯವರು ಮಾತನಾಡಿ, ಲಾಭ ಪಡೆದುಕೊಂಡಿಲ್ಲ ಎಂದು ಪ್ರಮಾಣ ಮಾಡಲೆ ಆಣೆ ಪ್ರಮಾಣ ಬಿಜೆಪಿಯವರಿಗೆ ಮಾಮೂಲಾಗಿ ಬಿಟ್ಟಿದೆ. ಪಾದೂರಿನಲ್ಲಿ ಗುಡ್ಡೆಯಂತಹ ಸಂಗ್ರಹವಾಗಿದ್ದ ಲಕ್ಷಾಂತರ ಟನ್ ಕಲ್ಲು ಹಂತ ಹಂತವಾಗಿ ಖಾಲಿಯಾಗಿದೆ ಎಂದು ಹೇಳಿದರು. ಇವರಲ್ಲಿಗೆ ನಾಗರಿಕ ಸಮಿತಿ ಹೋದ ನಂತರದಲ್ಲಿ ಅವರು ಅದನ್ನ ಮಾಡಿಕೊಟ್ಟಿದ್ದಾರೆ. ಸ್ವತಃ ಅವರಲ್ಲಿ ಮುತುವರ್ಜಿಯನ್ನು ವಹಿಸಲಿಲ್ಲ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಸಂದೀಪ್ ಅವರು ಮಾತನ್ನು ಹೇಳ್ತಾರೆ, ಚಾಲು ಗುರು ಚಾಂಡಾಲ ಶಿಷ್ಯ ಅಂತ. ಒಂದು ವೇಳೆ ಶಾಸಕರು ಮತ್ತು ಅವರ ಮಗ ಕಲ್ಲಿನ ವ್ಯಾಪಾರ ಮಾಡಿದ್ದಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿರುವಂತಹ ಕಾಪು ಕ್ಷೇತ್ರಕ್ಕೆ ಬಂದು ಪ್ರಮಾಣ ಮಾಡಿ ಅಂತ ಒಂದು ಸವಾಲನ್ನು ಎಸೆದಿದ್ದಾರೆ. ಇಂದಿನ ದಿನದಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಹೈವೇ ಮಟ್ಟದಲ್ಲಿರುವಂತಹ ಈ ಕಾಪು ಮಾರಿಯಮ್ಮನ ಗುಡಿ ಎಲ್ಲರಿಗೂ ಒಂದು ಚಾಲ್ತಿಯಾಗಿ ಹೋಗಿದೆ. ಪ್ರಮಾಣ ಮಾಡುವುದು ಅಂತ, ಕೈಯಲ್ಲಿ ಆಗದ ಮನದ ಪ್ರಥಮ ಅಸ್ತ್ರವೇ ದೇವರ ಹೆಸರನ್ನು ಹೇಳ್ಕೊಂಡು ಹೆದರಿಸುವುದು ಅಂತ. ಇದು ಅವರು ಕೂಡಿಕೊಂಡಂತ ಬಂಡವಾಳ. ಇವತ್ತು ಯಾವುದೇ ದಾಖಲೆಯನ್ನು ನಾವು ಒದಗಿಸಬೇಕಾಗಿಲ್ಲ. ಸ್ವತಃ ಗುಮ್ಮೆ ಸುರೇಶ್ ಶೆಟ್ಟರ್ ತಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ ಅವರದ್ದೇನು ಪ್ರೋಟೋಕಾಲ್ ಬಾಂಡ್ ಉಂಟು, ಅವರೇನು ತಮ್ಮ ಅಫಿಡೇವಿಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಜಗಜ್ಜಾಹಿರವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಪಾದೂರು ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಸದಾನಂದ ಪೂಜಾರಿ ಹೇರೂರು, ನಾಗಭೂಷಣ್ ರಾವ್, ರಾಜೇಶ್ ಆಚಾರ್ಯ, ರಮೇಶ್ ಹುಸೇನ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.